ನಮಸ್ಕಾರ ವೀಕ್ಷಕರೇ, ವೀಕ್ಷಣೆ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. 108 ಪದ್ಮ ರಂಗೋಲಿ ಅಲಂಕರಿಸ್ತೀನಿ. ದ್ವಾದಶಿ ವಿಶೇಷ ಇದೇ ರಂಗೋಲಿ ಹಾಕೀನಿ. 108 ಪದ್ಮದಿಂದ ದೇವರು ಕಿರೀಟ ಅಲಂಕಾರ ಹಾಕೋಣ ಅಂಥೇಳಿ ಪ್ರಯತ್ನ ಮಾಡೀನಿ. ಆಗಲಿ ಆಕಾರ ಕೂತಿರಿಲ್ಲ, ಕೈ ಕೂತಿಲ್ಲ. ಅದಕ್ಕೆ ರಂಗೋಲಿ ಮತ್ತು ತೆಗಿಲಿಕ್ಕೆ ಇಲ್ಲಲ್ಲ, ಅದನ್ನೇ ಕಂಟಿನ್ಯೂ ಮಾಡಿ 108 ಪದ್ಮ ಅಲಂಕರಿಸೀನಿ. ಪ್ರತಿನಿತ್ಯ ದಿನಾಗೂ ಗೋವಿನ ಅಲಂಕಾರ, ಅಂಬಾರಿ ಅಲಂಕಾರ, 33 ಗೋಪದ್ಮ, 24 ಕೇಶವನಾಮ ಇವೆಲ್ಲ ರಂಗೋಲಿ ಹಾಕ್ತೀನಲ್ಲ, ಇದ್ರ ಜೊತೆಗೆ ಆ ರಂಗೋಲಿ ಕೂಡ ಅಲಂಕರಿಸ್ತೀನಿ. 108 ಪದ್ಮದಿಂದ ಕಿರೀಟ ಅಲಂಕಾರ ಮತ್ತೊಂದು ಸಲ ಪ್ರಯತ್ನ ಮಾಡಿ ವಿಡಿಯೋನ ಹಾಕ್ತೀನಿ. ಪೆನ್ನಲ್ಲಿಂದ ಅನುಕೂಲ ಆದರೆ ಪೆನ್ನಲ್ಲಿಂದ ಹಾಕಿ ವಿಡಿಯೋನ ಹಾಕ್ತೀನಿ. ಚಾನಲ್ನ ಚೆಕ್ ಮಾಡಿರಿ. ಈ ರಂಗೋಲಿ ಹಾಕುವಾಗ 108 ವಿಷ್ಣುನಾಮ, ಇಲ್ಲಾಂದರೆ ಹನುಮಾನ್ ಚಾಲೀಸ ಪಾರಾಯಣ ಕೂಡ ಮಾಡ್ಕೋಬೋದು. ಸಹಸ್ರದಳ ಪದ್ಮಕ್ಕೆ ಅಕ್ಷಯ ಪಾತ್ರ ರಂಗೋಲಿನ ಕೂಡ ಅಲಂಕರಿಸಿ ತೋರಿಸ್ತೀನಿ. ಹಬ್ಬದ ದಿವಸ ಇದೇ ರಂಗೋಲಿನ ಪ್ರತಿಯೊಂದು ದೇವರ ರಂಗೋಲಿ ಒಳಗಡೆ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸ್ತೀನಿ. ಉಗಾದಿ ಹಬ್ಬಕ್ಕೆ ಯಾವಾಗಲೂ ಅಕ್ಷಯ ಪಾತ್ರ ರಂಗೋಲಿ ತಪ್ಪಲಾರ್ದೆ ಬಿಡಿಸ್ತೀನಿ. ಅದಕ್ಕೆ ಇವೆಲ್ಲ ರಂಗೋಲಿಗಳು ಅಲಂಕರಿಸ್ತೀನಿ. ನೀವೆಲ್ಲರೂ ಕೂಡ ಮೊದಲಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಾಳೆಗೆ ಮೊದಲಿಗೆ ವಿಡಿಯೋನ ಹಾಕ್ತೀನಿ. ಅದನ್ನು ನೋಡಿ ನೀವೆಲ್ಲರೂ ಕೂಡ ಹಬ್ಬದ ದಿವಸ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈ ರಂಗೋಲಿಲಿಂತ ಎಲ್ಲದಕ್ಕೂ ಅಕ್ಷಯ ಅಲ್ಲ, ಅದಕ್ಕೆ ಅಕ್ಷಯ ಪಾತ್ರ ರಂಗೋಲಿ ಹಬ್ಬದ ದಿವಸ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಧನಧಾನ್ಯಕ್ಕೆ ಮತ್ತು ಸಂಪತ್ತು ವೃದ್ಧಿಗೆ ಈ ರಂಗೋಲಿ ಹಾಕಬೇಕು. ಒಂದು ವೇಳೆ ನಿಮಗೆ ಸಿಂಪಲಾಗಿ ಅಕ್ಷಯ ಪಾತ್ರ ರಂಗೋಲಿ ಬಂದರೆ ಅದನ್ನು ಕೂಡ ಬಿಡಿಸ್ಬೋದು. ಆದರೆ ನಾನು ಲಕ್ಷ್ಮೀ ಹೃದಯ ಒಳಗಡೆ ಮತ್ತು ಸಹಸ್ರದಳ ಪದ್ಮ ಒಳಗಡೆ ಕೂಡ ಅಕ್ಷಯ ಪಾತ್ರ ರಂಗೋಲಿನ ಅಲಂಕರಿಸಿ ತೋರಿಸ್ತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಆ ರಂಗೋಲಿನ ಫಾಲೋ ಆಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ವಿಡಿಯೋಸ್ನ ಎಲ್ಲರೂ ನೋಡ್ತಾ ಇರಲ್ಲ, ನೋಡಿದ ಮೇಲೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ರಂಗೋಲಿ ಸೇರ್ತಾವಲ್ಲ. ತುಳಸಿ ಬೃಂದಾವನಕ್ಕೆ ಕೂಡ 108 ಪದ್ಮದಿಂದ ಅಲಂಕರಿಸಿ ತೋರಿಸ್ತೀನಿ. ಹಬ್ಬದ ದಿವಸ ತುಳಸಿ ಬೃಂದಾವನಿಗೆ 108 ಪದ್ಮ ಅಲಂಕರಿಸಿ ಮತ್ತು ಸಹಸ್ರದಳ ಪದ್ಮಕ್ಕೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕಾರ ಹಾಕ್ತೀನಿ. ಅದನ್ನು ಮೊದಲಿಗೆ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಮುಂಚೆನೇ ರಂಗೋಲಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಚಾನಲ್ನ ಚೆಕ್ ಮಾಡಿರಿ. ಈಗ ರಂಗೋಲಿ ಹಾಕೋದು ವಿಧಾನ ನೋಡ್ರಿ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ, ಚಂದ ಚಂದದ ಗೋಪ ಬಾಲರ ವೃಂದದಲ್ಲಿ, ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ, ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ, ಪಿಳ್ಳಂಗೋವಿಯ
ರಂಗನ ಎಲ್ಲಿ ನೋಡಿದಿರಿ ಶ್ರೀ ಗುರೋಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದ ಒಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಈ ಚರಾಚರದೊಳಗೆ ಜನಗಳ ಆಚೆ ಈಚೆಯಲಿ ಖೇಚರೇಂದ್ರನ ಸೂತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಎಂಬ ಭಕ್ತರ ವಾಚಕಂಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಆ ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಶ್ರೀ ಗುರೋಕ್ತ ಸದಾ ಸುಮಂಗಳ ಯೋಗ ಯೋಗದಲ್ಲಿ ಆಗಮಾರ್ಥದ ಒಳಗೆ ಮಾಡುವ ಯಾಗ ಯಾಗದಲ್ಲಿ ಶ್ರೀಗೆ ಭಾಗ್ಯನಾಗಿ ವರ್ತಿಪ ಭೋಗ ಭೋಗದಲ್ಲಿ ಭಾಗವತರು ಸದಾ ಬಾಗಿ ಪಾಡುವ ರಾಗ ರಾಗದಲ್ಲಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ನೋಡಿರಲ್ಲ ರಂಗೋಲಿ ಅಲಂಕಾರ 108 ಪದ್ಮ 33 ಗೋಪದ್ಮ ಗೋವಿನ ರಂಗೋಲಿ ಅಂಬಾರಿ ಮತ್ತು 24 ಕೇಶವನಾಮ ಸೂರ್ಯ ಚಂದ್ರ ಗದಾ ಪದ್ಮ ಶಂಖಚಕ್ರ ಇವೆಲ್ಲ ರಂಗೋಲಿ ದ್ವಾದಶಿ ವಿಶೇಷ ಇವೆಲ್ಲ ರಂಗೋಲಿ ಅಲಂಕರಿಸಿನಿ. ಪದ್ಮ ರಂಗೋಲಿ ಮೊದಲಿಗೆ 9 ಪದ್ಮ 3 ಲೈನ್ ಹಾಕಿ 8 ಪದ್ಮ 3 ಲೈನ್ ಹಾಕಿ 7 ಪದ್ಮ 3 ಲೈನ್ ಹಾಕಿ 6 ಪದ್ಮಗಳು 6 ಲೈನ್ ಹಾಕಿ 108 ಕೌಂಟ್ ಬರೋಂಗೆ ಅಲಂಕರಿಸೀನಿ. ನಿಮ್ಮ ಇಷ್ಟಾನುಸಾರ ಪದ್ಮ ರಂಗೋಲಿ ನಿಮ್ಗೆ ಹೆಂಗೆ ಅನಿಸಿದ್ರೆ ಹಂಗೆ ರಂಗೋಲಿ ಹಾಕಿ ಅಲಂಕರಿಸಿ. ನಾನು ಈ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ, ಅದನ್ನು ನಿಮ್ಮೆಲ್ಲರಿಗೆ ತೋರಿಸೀನಿ. ರಂಗೋಲಿ ನಿಮ್ಗೆ ಇಷ್ಟ ಆಗ್ತದೆ ಅಂಥೇಳಿ ಅದಕ್ಕೆ ತಾಯಿನಿ ಇವತ್ತಿಗೆ ರಂಗೋಲಿ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಲ್ಲ ಜಾಣರೆ ಪಿಳ್ಳಂಗೋವಿಯ
ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ